ಈಗಾಗಲೇ 50% ಅಷ್ಟು ಏನು ಟ್ಯಾಕ್ಸ್ ಅನ್ನ ವಿಧಿಸಿದೆ. ಇದು ಈಗ ಖಚಿತವಾಗಿದೆ. ಈಗಾಗಲೇ ಗೌರಿ ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಭಾರತ ಇದ್ರೆ ಟ್ರಂಪ್ ಅಮೆರಿಕ ಟ್ಯಾಕ್ಸ್ ಅಂದ್ರೆ ನಾವು ಏನು ಒಂದು ಸರಕುಗಳನ್ನ ಸಾಗಣೆ ಮಾಡ್ತೀವಿ, ರಫ್ತನ್ನ ಮಾಡ್ತೀವಿ ಅಮೆರಿಕಾಗೆ, ಅದರ ಮೇಲೆ ಈಗ 50% ಟ್ಯಾಕ್ಸ್ ಅನ್ನ ಹೇರಿರುವಂತಹದ್ದು. 25% ಟ್ಯಾರಿಫ್ ಪ್ಲಸ್ ಪೆನಾಲ್ಟಿ ಅಂತ ಹೀಗೆ ಒಟ್ಟಾರೆಯಾಗಿ 50% ಟ್ಯಾಕ್ಸ್ ಅನ್ನ ಈಗ ಅಮೆರಿಕ ಭಾರತದ ಮೇಲೆ ಹೇರಿರುವಂತಹದ್ದು. ಗೌರಿ ಗಣೇಶ ಹಬ್ಬಕ್ಕೆ ಇದು ಶಾಕ್ ಅಂತಾನೆ ಹೇಳ್ಬೋದು. ಇದರಿಂದ ನಮ್ಮ ಒಂದು ಭಾರತಕ್ಕೆ ತುಂಬಾ ದೊಡ್ಡ ನೆಗೆಟಿವ್ ಎಫೆಕ್ಟ್ ಬೀಳ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜವಳಿ ಉದ್ಯಮದ ಮೇಲೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಅನ್ನ ಇದು ಬಿದ್ದಿರುವಂತಹದ್ದು ಅಂತಾನೆ ಹೇಳ್ಬೋದು. ಈಗ ಆಘಾತಕಾರಿ ಸಂಗತಿ ಏನು ಅಂತಂದ್ರೆ, ಈ ಟ್ಯಾರಿಫ್ ಯಾವಾಗಿಂದ ವಿಧಿಸೋದು ಕನ್ಫರ್ಮ್ ಆಯ್ತೋ, ತಮಿಳುನಾಡಿನ ತಿರುಪೂರ್ ಇರ್ಬೋದು, ಗುಜರಾತ್ನ ಸೂರತ್ ಇರ್ಬೋದು, ಉತ್ತರ ಪ್ರದೇಶದ ನೋಯ್ಡಾ ಇರ್ಬೋದು, ಇಲ್ಲಿ ದೊಡ್ಡ ಜವಳಿ ಉದ್ಯಮದ ಕೈಗಾರಿಕೆಯನ್ನೇ ಅಥವಾ ಜವಳಿ ಉದ್ಯಮದ ಸಂಸ್ಥೆಯನ್ನೇ ಬಂದ್ ಮಾಡಲಾಗಿದೆ, ರದ್ದು ಮಾಡಲಾಗಿದೆ, ಅಂದ್ರೆ ನಿಲ್ಲಿಸಲಾಗಿದೆ, ಸ್ಥಗಿತಗೊಳಿಸಲಾಗಿದೆ ಅಂತಲೇ ಹೇಳಲಾಗ್ತಾ ಇರುವಂತಹದ್ದು. ಇದರಿಂದ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಈ ಆಘಾತಕಾರಿ ಸುದ್ದಿ ಈಗ ಹೊರ ಬಂದಿರುವಂತಹದ್ದು. ಇದರಿಂದ ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಕೆಲಸವನ್ನ ಕಳ್ಕೊಂಡಿದ್ದಾರೆ. ವಜ್ರವನ್ನ ಕತ್ತರಿಸಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಇರುವಂತಹವರು 1 ಲಕ್ಷಕ್ಕೂ ಅಧಿಕ ಜನ ಉದ್ಯಮವನ್ನ ಕಳ್ಕೊಂಡಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇನ್ನು ಸಾಕಷ್ಟು ಲಕ್ಷ ಜನರು ತಮ್ಮ ಒಂದು ಕೆಲಸವನ್ನ ಕಳೆದುಕೊಳ್ಳುವಂತಹ ಒಂದು ಭೀತಿಯನ್ನ ಭಾರತದಲ್ಲಿ ಈಗ ಎದುರಿಸ್ತಾ ಇರುವಂತಹದ್ದು. ಇನ್ನು ಇತರೆ ಉದ್ಯಮದ ಮೇಲೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇರುವಂತಹದ್ದು. ಅಮೆರಿಕ ಒಂದು ಮೊಂಡುತನವನ್ನ ಭಾರತದ ಮೇಲೆ ಪ್ರದರ್ಶನ ಮಾಡ್ತಿದೆ ಅಂತಲೇ ಹೇಳ್ಬೋದು. ಒಂದ್ ಕಡೆ ಭಾರತ ರಷ್ಯಾಗೆ ಸಪೋರ್ಟ್ ಮಾಡ್ತಿದೆ ಅಥವಾ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ, ಅದಕ್ಕೋಸ್ಕರ ನಾವು ಈ ಒಂದು ನಡೆಯನ್ನ ಅನುಸರಿಸ್ತೀವಿ ಅಂತ ಹೇಳ್ತಾ ಇರುವಂತಹ ಟ್ರಂಪ್ ಆದ್ರೆ ಅವರ ಮೂಲ ಉದ್ದೇಶ ಭಾರತ ಏನು ಈ ಒಂದು ಆಪರೇಷನ್ ಸಿಂಧೂರ ಆಯ್ತು, ಏನು ಯುದ್ಧ ಆಯ್ತು ನಮ್ಮ ಒಂದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ, ಅದನ್ನ ಟ್ರಂಪ್ ಅವರೇ ನಿಲ್ಲಿಸಿದ್ರು. ಅವ್ರದ ಒಂದು ಮಧ್ಯಸ್ಥಿಕೆಯಲ್ಲೇ ಯುದ್ಧ ನಿಲ್ತು ಅನ್ನೋದನ್ನ ಭಾರತ ಒಪ್ಕೊಳ್ತಾ ಇಲ್ಲ ಅನ್ನೋದು ಒಂದು ಅವರಿಗೆ ಕೋಪ. ಹೀಗಾಗಿ ಈ ಒಂದು ಟ್ಯಾಕ್ಸ್ ಅನ್ನ ವಿಧಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು. ಮತ್ತೊಂದು, ಅಮೆರಿಕಾದಿಂದ ಹಾಲನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂತಿಲ್ಲ, ಅಂದ್ರೆ ಆಮದನ್ನ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಅವರಲ್ಲಿದೆ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಬಹುತೇಕ ಹಸುಗಳೇನಿದೆ ಅವು ನಾನ್ ವೆಜ್ ಅನ್ನ ಕೂಡ ತಿನ್ನುವಂತಹ ಹಸುಗಳಿದಾವೆ. ಹೀಗಾಗಿ ನಮ್ಮಲ್ಲಿ ಹಸು ಅಂದ್ರೆ ಅದನ್ನ ಗೋಮಾತೆ ಅಂತ ಕರಿತೀವಿ. ಅಂತಹ ಒಂದು ಗೋಮಾತೆಯನ್ನ ಸ್ಥಾನದಲ್ಲಿ ಇಟ್ಟಿರುವಂತಹ ನಾವು ಇಲ್ಲಿನ ಒಂದು ಹಾಲನ್ನ ನೈವೇದ್ಯಕ್ಕೆ, ದೇವರ ಒಂದು ನೈವೇದ್ಯಕ್ಕೆ ಇರ್ಬೋದು, ಪ್ರತಿಯೊಂದು ಪ್ರಸಾದಕ್ಕೂ ಇರ್ಬೋದು, ಎಲ್ಲದಕ್ಕೂ ಬಳಸ್ತೀವಿ. ಜಾಸ್ತಿ ವೆಜಿಟೇರಿಯನ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಅಮೆರಿಕಾದಿಂದ ಯಾವುದೇ ಕಾರಣಕ್ಕೂ ಹಾಲನ್ನ ರಫ್ತು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಂದ್ರೆ ಆಮದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಆದ್ರೆ ಅಮೆರಿಕ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಪ್ರೆಸೆಂಟ್ನ ಸಿಚುವೇಶನ್ ಅಲ್ಲಿ ನಮಗೆ ಒಂದು ದೊಡ್ಡ ಮಟ್ಟದ ನಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಜವಳಿ ಉದ್ಯಮದ ಒಕ್ಕೂಟದ ಅಧ್ಯಕ್ಷರೇನಿದ್ದಾರೆ ರೀಸೆಂಟ್ ಆಗಿ ಹೇಳ್ತಾರೆ, ಇದರಿಂದ ನಮಗೆ ತುಂಬಾ ದೊಡ್ಡ ಮಟ್ಟದ ನಷ್ಟ ಆಗ್ತಿದೆ. ನಾವು ಚೀನಾ ಇರ್ಬಹುದು, ವಿಯೆಟ್ನಾಂ ಇರ್ಬೋದು, ಹೀಗೆ ನೆರೆಹೊರೆ ದೇಶಗಳು ಏನು ಕಾಂಪಿಟೇಷನ್ ಅಲ್ಲಿ ಇದೆ ನಮ್ಮ ಜೊತೆ, ಆ ದೇಶಗಳು ಅವರಿಗೆ ನಾವು ಕಾಂಪಿಟೇಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವರ ಮೇಲೆ ವಿಧಿಸಿರುವಂತಹ ಏನು ಟ್ಯಾಕ್ಸ್ ಏನಿದೆ ಅದು ಕೇವಲ 30ರಿಂದ 35%, ಪಾಕಿಸ್ತಾನಕ್ಕೆ 29% ಅಷ್ಟೇ ಇರೋದು ಟ್ಯಾರಿಫ್. ನಮಗೆ 50% ಟ್ಯಾಕ್ಸ್ ಅನ್ನ ವಿಧಿಸಿದ್ದಾರೆ. ಈ ಒಂದು ನಡುವಲ್ಲಿ ನಾವು ಈ ದೇಶಗಳ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಮಗೆ ದೊಡ್ಡ ಮಟ್ಟದ ನಷ್ಟ ಕೂಡ ಆಗತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಿ ಅದಕ್ಕಿಂತ ಡಬಲ್ ನಾವು ಇದು ಟ್ಯಾಕ್ಸ್ ಕೊಡ್ಬೇಕಾಗತ್ತೆ. ಇದರಿಂದ ನಮ್ಗೆ ಸಾಧ್ಯವಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಇದಕ್ಕೊಂದು ಪರಿಹಾರ ಏನ್ ಕೊಡಬಹುದು ಅಂತಂದ್ರೆ, ಸರ್ಕಾರ ನಮ್ಮ ನೆರವಿಗೆ ಧಾವಿಸ್ಬೇಕು. ನಮಗೆ ಏನು ಒಂದು ನಷ್ಟ ಆಗತ್ತೆ ಅಥವಾ ನಮಗೊಂದು ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಜೊತೆಗೆ ನಮಗೆ ಒಂದು ಸಾಲದ ಸೌಲಭ್ಯವನ್ನ ನೀಡಿ ನಮ್ಮನ್ನ ಇನ್ನಷ್ಟು ಮೇಲೆ ಬೆಳೆಯೋದಕ್ಕೆ ಒಂದು ಸಹಾಯವನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಕೋರಿದ್ದಾರೆ. ಜೊತೆಗೆ ಭಾರತ ಇನ್ನೊಂದು ಇಲ್ಲಿ ಟ್ಯಾಕ್ಟಿಕ್ ಅನ್ನ ಯೂಸ್ ಮಾಡ್ಬೋದು. ಅಂದ್ರೆ ಭಾರತ ಈಗ ಅಮೆರಿಕನ ಹೇಗೆ ಕಟ್ ಹಾಕ್ಬೋದು? ಹಾಗಾದ್ರೆ ಅಮೆರಿಕ ಹೊಡೆತದ ಮೇಲೆ ಹೊಡೆತ, ನಮ್ಮ ಮೇಲೆ ದಾಳಿ, ಸುಂಕದ ವಾರನ ಮಾಡ್ತಾನೆ ಇದೆ. ಹಾಗಾದ್ರೆ ಭಾರತ ಇದಕ್ಕೆ ಪರ್ಯಾಯವಾಗಿ ಏನ್ ಸೊಲ್ಯೂಷನ್ ಹುಡುಕಬಹುದು, ಏನ್ ಕೌಂಟರ್ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ, ಭಾರತ ಅಂದ್ರೆ ಮೂಲಗಳ ಪ್ರಕಾರ ಭಾರತ ಈಗ ಅಮೆರಿಕದ ಹೊರತಾಗಿ ಸುಮಾರು 40 ದೇಶಗಳ ಮೇಲೆ ಕಣ್ಣಿಟ್ಟಿದೆ. ಅಂದ್ರೆ ಅಮೆರಿಕಾಗೆ ಪರ್ಯಾಯವಾಗಿ 40 ದೇಶಗಳಿಗೆ ನಮ್ಮ ಒಂದು ರಫ್ತೇನಿದೆ ಅದನ್ನ ಜಾಸ್ತಿ ಮಾಡೋದಿಕ್ಕೆ ಪ್ರಯತ್ನದಲ್ಲಿ ಇದೆ ಅಂತಲೇ ಹೇಳಲಾಗ್ತಿದೆ. ಈಗ ನಮ್ಮ ಒಂದು ಏನು ಜವಳಿ ಉದ್ಯಮದ ಒಂದು ರಫ್ತು ಏನಿದೆ ಅದು ಸುಮಾರು
$590 ಬಿಲಿಯನ್ ನಷ್ಟು ಇಡೀ ಅಮೆರಿಕಾನ ಹೊರತುಪಡಿಸಿ ಬೇರೆ ಬೇರೆ ದೇಶಗಳಲ್ಲಿ ಏನು ಜಾಗತಿಕವಾಗಿ ಜವಳಿ ಉದ್ಯಮದ ಒಂದು ಮಾರ್ಕೆಟ್ ನಾವು ನೋಡೋದಾದ್ರೆ $590 ಬಿಲಿಯನ್ ಇದೆ. ಇದರಲ್ಲಿ ಭಾರತದ ಪಾಲು ಕೇವಲ 5-6% ಅಷ್ಟೇ. ಸೊ ಹೀಗಾಗಿ ಅಮೆರಿಕದ ಹೊರತಾಗಿ ಅಂದ್ರೆ ಈಗ ಜಾಸ್ತಿ ನಾವು ರಫ್ತನ್ನ ಮಾಡ್ತಿರುವಂತಹದ್ದು ಜವಳಿ ಉದ್ಯಮದ ಏನು ಒಂದು ಪ್ರಾಡಕ್ಟ್ಸ್ ನ ಜಾಸ್ತಿ ರಫ್ತು ಮಾಡ್ತಿರೋದೇ ಅಮೆರಿಕಾಗೆ. ಆದ್ರೆ ಅಮೆರಿಕದ ಹೊರತಾಗಿ ನಾವು ಜಪಾನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ, ಫ್ರಾನ್ಸ್, ಜೊತೆಗೆ ಸೌತ್ ಕೊರಿಯಾ ಇರಬಹುದು, ಈ ರೀತಿ 40 ದೇಶಗಳು ಬೇರೆ ಪರ್ಯಾಯವಾಗಿ ಅಮೆರಿಕಾಗೆ ಪರ್ಯಾಯವಾಗಿ ರಷ್ಯಾ ಸೇರ್ಬೋದು, ಬೇರೆ ಪರ್ಯಾಯ ದೇಶಗಳಿಗೆ ನಾವು ರಫ್ತನ್ನ ಜಾಸ್ತಿ ಮಾಡಿದಾಗ ನಮಗೆ ಇಲ್ಲಿ ಬೀಳುವಂತಹ ಹೊಡೆತ ತಪ್ಪುತ್ತೆ. ಅಲ್ಲಿಂದ ನಮಗೆ ಈ ಒಂದು ಇನ್ಕಮ್ ವಾಪಸ್ ಬರುತ್ತೆ ಅಥವಾ ನಮ್ಮ ಒಂದು ಆದಾಯ ಬ್ಯಾಲೆನ್ಸ್ ಆಗುತ್ತೆ ಅಥವಾ ಇನ್ಕಮ್ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ನಡೀತಿದೆ. ಹೀಗಾಗಿ ಪರ್ಯಾಯ ಮಾರ್ಕೆಟ್ ಅಂದ್ರೆ ಪರ್ಯಾಯ ದೇಶಗಳಿಗೆ ರಫ್ತನ್ನ ಜಾಸ್ತಿ ಮಾಡೋ ಒಂದು ನಿಟ್ಟಿನಲ್ಲಿ ಈಗ ಭಾರತ ಪ್ರಯತ್ನದಲ್ಲಿ ಇದೆ ಅಂತಲೇ ಹೇಳಲಾಗ್ತಾ ಇರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.